ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಶ್ರೀಮಠದ ಆಶೀರ್ವಾದ ಅವರಿಗಿದೆ. ಮುಂದೆ ಆ ಶಕ್ತಿ ಸಾಮರ್ಥ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸ್ತಾ ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗಿದೆ. ಈಗ ನೆಕ್ಸ್ಟ್ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರೇ ಅಧಿಕಾರ ಸ್ವೀಕರಿಸ್ತಾರೆ ಅನ್ನೋದ್ರ ಬಗ್ಗೆನೇ ಒಂದು 99% ಮಾಹಿತಿ ಇರೋದು. ಇದ್ರ ಬಗ್ಗೆ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ಶಿವಯೋಗೀಶ್ವರ ಸ್ವಾಮೀಜಿ ರಿಯಾಕ್ಟ್ ಮಾಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಡಿ.ಕೆ. ಶಿವಕುಮಾರ್ ಅವರಿಗೆ ಶ್ರೀಮಠದ ಆಶೀರ್ವಾದ ಇರುತ್ತೆ. ರಾಜ ಪ್ರತ್ಯಕ್ಷ ದೇವತಾ ರಾಜ್ಯವನ್ನ ಆಳುವಂತಹ ದೊರೆ ನಾಯಕ, ರೈತರ ಪರ ಬಡವರ ಪರ ಇರೋ ನಾಯಕನಾಗಿ ಹೊರಹೊಮ್ಮುತ್ತಾರೆ. ಶ್ರೀಮಠದ ಧರ್ಮದ ಧ್ವಜವನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡೋ ಕಾಲ ಹತ್ತಿರ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅವರ ಬಾಳು ಬಂಗಾರವಾಗುತ್ತೆ ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. 2 ವರ್ಷ ಅವರು ರಾಜ ಪ್ರತ್ಯಕ್ಷ ದೇವತಾ ಅನ್ನೋ ಹಾಗೆ ಜನಸೇವೆ ಮಾಡೋ ಸದ್ಬುದ್ಧಿ ಕೊಡಲಿ. ಧರ್ಮದ ಧ್ವಜ ಅವರಿಗೆ ಕೊಟ್ಟಿದ್ದೇವೆ. ಅವರು ಇವತ್ತು ಮಠಕ್ಕೆ ಬರೋ ಮಾಹಿತಿ ಇಲ್ಲ. ಡಿಕೆಶಿ ಅವರಿಗೆ ಫಲ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ಶಿವಯೋಗೀಶ್ವರ ಸ್ವಾಮೀಜಿ ಹೇಳಿದ್ದಾರೆ. ಎಲ್ಲರ ಸಂಕಲ್ಪದ ಮೇರೆಗೆ ಶ್ರೀಮಠದ ಆಶೀರ್ವಾದ ಅವರಿಗಿದೆ. ಸಮಯದ ಅವಕಾಶ ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗಿರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ, ಆ ರಾಜ್ಯ ಒಂದು ಆಳ್ತಕ್ಕಂಥ ಹಿಂದಿನ ಕಾಲದಲ್ಲಿ ರಾಜ್ಯ ಭಾಳ ಸೌಹಾರ್ದತೆಯಿಂದ ರೈತರನ್ನು, ರಾಜಕೀಯ ಮುತ್ಸದ್ದಿಗಳನ್ನು, ವ್ಯಾವಹಾರಿಕವಾಗಿರ್ತಕ್ಕಂಥ ಸೈನಿಕರಿಗೆ ಎಲ್ಲ ಸೌಹೃದಯದಿಂದ ಏನು ಸೇವೆ ಮಾಡ್ತಿದ್ರು, ಮುಂದೆ ಆ ಶಕ್ತಿ ಸಾಮರ್ಥ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸ್ತಾ ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಮಾಜದ ಸೇವಕರಾಗಿ ಅವರು ಬದುಕು ಬಂಗಾರವಾಗಲಿ ಅಂತ ಹರಿಸ್ತಾ ಇದ್ದೀವಿ. 2 ಮಾತಿಗೆ ವಿರಾಮ ಕೊಡುತ್ತೇವೆ. ಶುಭಂ ಭೂಯಾತ್.